ಸಿದ್ದರಾಮಯ್ಯನವ್ರಿಗೆ ಈ ಮುಂಚೆ ಇದ್ದಂತ ಗಟ್ಟಿ ಧ್ವನಿ ಈಗಿಲ್ಲ. ಅವ್ರು ನೋಡಿದ್ರೆ ಮೋಸ್ಟ್ಲಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕು ಅಂತಾರೆ ಸರ್. ಅಧಿಕಾರದಿಂದ ಇಳಿಸ್ತಾರೆ ಮಾಟ ಮಾಡಿಸಿ ಅಂತ. ಇಲ್ಲ ಸಿದ್ದರಾಮಯ್ಯನಿಗೆ ಮಾಟ ಮಂತ್ರ ಮಾಡಿಸೋಕ್ಕೆ ಯಾವ ಮಂತ್ರಗಾರನೂ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಆ ವಿಚಾರದಲ್ಲಿ ಯಾರು ಮಂತ್ರ ಮಾಯ ಮಾಡಿಸ್ತಾರೆ ಅದೆಲ್ಲ ಭಾಳ ಬುದ್ಧಿವಂತಿಕೆ. ಸಿದ್ದರಾಮಯ್ಯ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನೋಡ್ಬೇಕೀಗ ರಸ್ತೆಯಲ್ಲಿ ಹೋಗುವಾಗ ಎಡಬಲನು ಮಾತಾಡಲ್ಲ, ಆರಾಮಾಗಿ ನಡ್ಕೊಂಡು ಹಳ್ಳಿಲಿ ದೇವ್ರು ನಡೆಸ್ಕೊಂಡು ಹೋಗ್ತಾರಲ್ಲ, ನಡ್ಕೊಂಡು ಹೋಗ್ತಾ ಗೊತ್ತು ಎಲ್ಲ ಕಿವಿಲಿ ತಲೆಯಲ್ಲಿ ಎಲ್ಲ ಇಟ್ಕೊಂಡು ಎಲ್ಲಿ ಮ್ಯಾಜಿಕ್ ಮಾಡಬೇಕು ಅಲ್ಲಿ ಮ್ಯಾಜಿಕ್ ಮಾಡ್ಬೋದು. ಸಿದ್ದರಾಮಯ್ಯ ಅದು ಸುಲಭ ಅಲ್ಲ, ತೆಗಿಯೋಕ್ಕೂ ಆಗಲ್ಲ. ಇವ್ರು ಯಾರು ಏನು ಹೇಳಲಿ. ಹೌದ್ರಿ, ಸಿದ್ದರಾಮಯ್ಯನ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯನ ತೆಗೆದು ಸುಮ್ಮ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLCನೂ ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನೇ MLA ಆಗ್ತೀನಿ. ಯಾರ ಕೃಪೆಯೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಎಲ್ಲೋ ಒಂದು ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಮತ್ತು ಸಿದ್ದರಾಮಯ್ಯನಿಗೆ ನೆನ್ನೆ ಮನೆ ಬಂದಿಲ್ಲ, ಸುಮಾರು ಒಂದು 50 ವರ್ಷದ ಬಾಂಧವ್ಯ ಮತ್ತು ಮಂತ್ರಿಯಾಗಿ ಮತ್ತು ಆಯವ್ಯಯವನ್ನು ಮಂಡಿಸಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಭಾಳ ಅನುಭವ ಇದೆ. ನಾನೇನು ಇದನ್ನು ಯಾವುದೇ ಒಂದು ಇದರಲ್ಲಿ ನಾನು ಇವತ್ತೇನು ಹೇಳ್ತಾ ಇಲ್ಲ. ನಾನು ವರ್ಷಗಟ್ಟಲೆಯಿಂದ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ, ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀರಿ, ಯಾರೂ ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೊಬೇಡಿ. ಸಿದ್ದರಾಮಯ್ಯ 28ವರೆಗೂ ಇರಲಿ, ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ, ತಪ್ಪೇನಿಲ್ಲ. ಏನು ಅಪರಾಧ ಆಯ್ತು ರೀ? ಸಿದ್ದರಾಮಯ್ಯ ಇದ್ದರೆ ಏನು ಅಪರಾಧ? ಏನು ವಿಧಾನಸೌಧ ಮಾರ್ಬಿಡ್ತಾರ? ಕಬ್ಬನ್ ಪಾರ್ಕ್ ಮಾರ್ಬಿಡ್ತಾರ? ಮೈಸೂರು ಮಾರ್ಬಿಡು, ಇರಲಿ ಬಿಡ್ರಿ. ಯಾಕೆ ನೀವು ದ್ವೇಷ ಮಾಡೋದು? ಯಾರು ನೀವೇನು ಹೇಳಿ, ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯನ ತೆಗೆದ್ರೆ ಕ್ರಾಂತಿ ಆಗುತ್ತೆ. ಹುಷಾರ್, ಎಚ್ಚರ. ಹೇಳ್ತೀನಿ. ಜನವಾರದ್ದು ಹೇಳ್ಬೇಕಾ? ಇದು ಸಿದ್ದರಾಮಯ್ಯನವ್ರನ್ನ ಪಾಪ ನೀವು ಮನೆಗೆ ಕಳಿಸ್ಬೋದು, ಬಟ್ ಅವ್ರ ಸೇವೆನ ನೀವು ಪರಿಗಣಿಸಲ್ವಾ? ಹೋಗ್ಬಿಡಿ ಅಂತ ಹೇಳ್ಬಿಡ್ತೀರಿ ನೀವು. ಇರಲಿ, 28ಕ್ಕೂ ಇರಲಿ, ಮುಂದೇನೂ ಇರಲಿ. ನನಗೇನು ಸೀಟ್ ಕೊಡೋದು ಬೇಡ, ಏನು ನಾವು ಕೇಳಲ್ಲ. ಆದರೆ ನಾನು ಸುಮಾರು 1967 ಮೊದಲನೇ ಶಾಸನಸಭೆಯ ಮೆಂಬರ್. ನೀವು ಯಾರು ಹುಟ್ಟಿರಲಿಲ್ಲ 67ರಲ್ಲಿ. ನಾನು ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀನಿ. ಯಾರೂ ಸಿಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಏನು ಸಿದ್ದರಾಮಯ್ಯನೂ ಏನು ಭಾರಿ ಅಂತ ಹೇಳಲ್ಲ, ಇರೋದ್ರಲ್ಲಿ ತೀರಾ ನಮಗೆ ಪಾಯಸ ಸಿಗದಿದ್ರೂ ಕಡಲೆಕಾಯಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಇರಲಿ. ಇನ್ನೇನು ನಮಗೇನು ಸಿದ್ದರಾಮಯ್ಯ ನನ್ನ ಕರೆದ್ಬಿಟ್ಟು ಏನು ಅವ್ರು ನಿಮ್ಗೆ ಹೇಳೋದಾದರೆ, ನನಗೆ ಪ್ರಶಸ್ತಿ ಒಂದು ಕಮಿಟಿ, ಪಾಟೀಲ್ ಕಮಿಟಿ ಕೊಡಬೇಕು ಇವ್ರಿಗೆ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅಂತೇಳಿ ಅದಕ್ಕೆ ಹೇಳಿದ್ರು. ಇಲ್ಲ, ನಾನು ತಗೊಳ್ಳಲ್ಲ ಅಂದ್ಬಿಟ್ಟು. ಬೇಕಾಗಿಲ್ಲ ನನಗೆಂತ, ನಮಗೆಲ್ಲ ಪ್ರಶಸ್ತಿ ಬೇಕಾಗಿಲ್ಲ. ನಾವೇ ಈ ರಾಜ್ಯದಲ್ಲಿ ನಮಗೆ ನಾವೇ, ಅದ್ರ ಬಗ್ಗೆ ಬೇರೆ ಪ್ರಶ್ನೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.